ಕರ್ನಾಟಕ ಕನ್ನಡ ಪರ ಸಂಘಟನೆಗಳಲ್ಲೇ ಭಿನ್ನ ನೆಲೆಯಲ್ಲಿ ಗುರುತಿಸಿಕೊಂಡಿರುವ ಜನಪರ ಸಂಘಟನೆ. ಖ್ಯಾತ ಉದ್ಯಮಿ ಶ್ರೀ ಎನ್ ಮುತ್ತಪ್ಪ ರೈ ಅವರ ಸಮಾಜ ಸೇವೆಯ ಹಂಬಲದಿಂದ ಶಾಂತಿ, ಕ್ರಾಂತಿ, ಸಂಸ್ಕೃತಿ, ಪ್ರಗತಿಯತ್ತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಸ್ತಿತ್ವಕ್ಕೆ ಬಂದ ಜಯ ಕರ್ನಾಟಕ ಈ ನೆಲದ ಶ್ರೀಮಂತ ಸಂಸ್ಕೃತಿ ಮತ್ತು ರೈತರ ಬದುಕನ್ನು ಕ್ರಿಯಾಶೀಲವಾಗಿ ಕಟ್ಟುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದೆ. ಜನಸೇವೆಯೊಂದಿಗೆ ಶಾಂತಿ, ಸಮೃದ್ಧಿಯ ಹೊಸ ನಾಡನ್ನು ಕಟ್ಟುವ ಕನಸನ್ನು ಸಾಕಾರಗೊಳಿಸುವತ್ತ ದೃಢ ಹೆಜ್ಜೆ ಇಟ್ಟಿದೆ. ಜಾತಿ, ಮತ, ಪಂಥ, ಧರ್ಮಗಳ ಸಂಕೋಲೆ ಇಲ್ಲದೆ, ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಆಶಯಗಳಿಗೂ ಸಹ ಜಯ ಕರ್ನಾಟಕ ಸ್ಪಂದಿಸುತ್ತಿದೆ. ಶಾಂತಿ, ಕ್ರಾಂತಿ, ಸಂಸ್ಕೃತಿ ಮತ್ತು ಪ್ರಗತಿಯತ್ತ ಜನಪರ ಸಂಘಟನೆ ಅಂತೇಳಿ ಮಾಡಿದ್ದೇವೆ. ಭಾಷೆ, ನಾವು ಎಲ್ಲರೂ ನಮಗೆ ಕನ್ನಡ ಭಾಷೆಯ ಬಗ್ಗೆನೇ ಮಾತಾಡ್ತಾ ಇದ್ರು. ಆದರೆ ನಮ್ಮ ಬಡ ಜನರ, ಕನ್ನಡವನ್ನು ಮಾತಾಡುವ ಬಡ ಜನರ ಹೊಟ್ಟೆಯ ಬಗ್ಗೆ ನಾನು ಈ ಸಂಘಟನೆಯನ್ನು ಮಾಡಿದ್ದೀನಿ. ಭಾಷೆ ಒಂದೇ ಸಾಲದು. ಕನ್ನಡ ಮಾತಾಡುವ ಬಡ ಜನರ ಹೊಟ್ಟೆಯ ಬಗ್ಗೆ ಯಾವ ಚಿಂತನೆ ಮಾಡಬೇಕು ಅಂತ ಹೇಳಿ ಈ ಒಂದು ಜಯ ಕರ್ನಾಟಕವನ್ನು ನಾನು ಮಾಡಿದ್ದೇನೆ. ಜಯ ಕರ್ನಾಟಕ ಕನ್ನಡ ಪರ ಸಂಘಟನೆಯಾಗಿ ಗುರುತಿಸಿಕೊಂಡಿರುವ ಜೊತೆಗೆ ಜನಸೇವೆ ಮತ್ತು ಸಾಮಾಜಿಕ ಬದ್ಧತೆಯಿಂದ ನಾಡಿನ ಜನಮಾನಸದಲ್ಲಿ ಭದ್ರವಾಗಿ ಬೇರೂರುತ್ತಿದೆ. ಅಲ್ಪಾವಧಿಯಲ್ಲೇ ಜಯ ಕರ್ನಾಟಕ ಲಕ್ಷಾಂತರ ಸದಸ್ಯರನ್ನೊಳಗೊಂಡು ಬೃಹತ್ ಶಕ್ತಿಯಾಗಿ ಬೆಳೆದು ನಿಂತಿರುವುದು ಇದಕ್ಕೆ ಸಾಕ್ಷಿ. ಜಯ ಕರ್ನಾಟಕ 10 ಜನರಿಂದ ಪ್ರಾರಂಭವಾಗಿ ಇವತ್ತು ಲಕ್ಷೋಪ ಜನ ಜಯ ಕರ್ನಾಟಕದ ಸದಸ್ಯರಾಗಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದಲ್ಲಿಂದ ಭಾಷಣವನ್ನು ಕೇಳ್ತಾ ಇದ್ರೆ ನೀವು ಅಲ್ಲಿ ಭಾಷಣ ಮಾಡ್ತಾರಲ್ಲದೆ ಏನು ಮಾಡೋಲ್ಲ. ಬಟ್ ಜಯ ಕರ್ನಾಟಕ ಭಾಷಣ ಮಾಡೋದಲ್ಲ, ಕೆಲಸವನ್ನು ಮಾಡ್ತದೆ. ಎಲ್ಲಾದರೂ ಜಯ ಕರ್ನಾಟಕದವರು ನಮ್ಮ ಜಯ ಧೋರಣೆಗಳನ್ನು ಬಿಟ್ಟು ಜನರಿಗೆ ತೊಂದರೆಯನ್ನ ಮಾಡಿದರೆ ಅದನ್ನು ನಾವು ಸಹಿಸೋಲ್ಲ. ಅಸಮಾನತೆಯನ್ನು ಅಳಿಸಿ, ಭ್ರಷ್ಟಾಚಾರ ನಿರ್ಮೂಲನಗೊಳಿಸಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಮತ್ತು ಆಡಳಿತದೊಡನೆ ಹೋರಾಟ ಎಂಬುದು ಜಯ ಕರ್ನಾಟಕದ ಮೂಲ ಸಿದ್ಧಾಂತ. ಈ ಸಿದ್ಧಾಂತದ ಈಡೇರಿಕೆಗಾಗಿ ಜಯ ಕರ್ನಾಟಕ ಜನಪರ ಹೋರಾಟಗಳಲ್ಲಿ ಭಾಗಿಯಾಗುತ್ತಿದೆ. ನೆಲದ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಸಂದರ್ಭದಲ್ಲಿ ಸೆಟೆದು ನಿಂತಿದೆ. ರಾಜ್ಯಕ್ಕೆ ಮಾರಕವಾಗಿದ್ದ ಹೊಗೇನಕಲ್ ವಿವಾದ, ಕಾವೇರಿ ವಿವಾದ ಸಂದರ್ಭದಲ್ಲಿ ನಡೆಸಿದ ಹೋರಾಟ ಜಯ ಕರ್ನಾಟಕದ ಹೆಗ್ಗಳಿಕೆ. ಹೊಗೇನಕಲ್ ವಿವಾದದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಅರಿವಾದೊಡನೆ ಜಯ ಕರ್ನಾಟಕ ಉಳಿದೆಲ್ಲ ಸಂಘಟನೆಗಳಿಗಿಂತ ಪ್ರಬಲವಾದ ಹೋರಾಟ ಸಂಘಟಿಸಿತ್ತು. ಬೆಂಗಳೂರಿನಿಂದ ಹೊಗೇನಕಲ್ವರೆಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ರ್ಯಾಲಿಯಲ್ಲಿ ತೆರಳಿದ ಜಯ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಈ ಮಣ್ಣಿನ ನ್ಯಾಯದ ಕೂಗಿಗೆ ಬಲ ತುಂಬಿದ್ದರು. ಜನಪರ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಜಯ ಕರ್ನಾಟಕ ಭ್ರಷ್ಟಾಚಾರ ವಿರುದ್ಧ ಆರಂಭದ ದಿನದಿಂದಲೂ ಸಮರ ಸಾರಿದೆ. ಜನಸಾಮಾನ್ಯರನ್ನು ಅಧಿಕಾರಶಾಹಿಯ ಕಪಿಮುಷ್ಟಿಯಿಂದ ತಪ್ಪಿಸುವ ಸಲುವಾಗಿಯೇ ಸಂಘಟನೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಕೈಗೆತ್ತಿಕೊಂಡಿದೆ. ಸಾರ್ವಜನಿಕರ ಬೆಂಬಲದಿಂದ ಸಂಘಟಿತ ಕಾರ್ಯಾಚರಣೆ, ಪ್ರತಿಭಟನೆ ಮೂಲಕ ಭ್ರಷ್ಟರಿಗೆ ಚುರುಕು ಮುಟ್ಟಿಸುತ್ತಿದೆ. ಇಂತಹ ನೂರಾರು ಹೋರಾಟ, ಜನಪರ ಕಾರ್ಯಕ್ರಮಗಳು ಕೇವಲ ರಾಜಧಾನಿಗಷ್ಟೇ ಸೀಮಿತವಾಗದೆ ಹಿಂದುಳಿದ ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳಿಗೂ ಆದ್ಯತೆ ನೀಡಿ ಜಯ ಕರ್ನಾಟಕ ಹೋರಾಟ ನಡೆಸಿದೆ. ಇಂತಹ ಹೋರಾಟ, ಜನಪರ ಕಾರ್ಯಕ್ರಮಗಳಿಂದ ಜಯ ಕರ್ನಾಟಕ ಇಂದು ಮನೆಮಾತಾಗಿದೆ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಜಯ ಕರ್ನಾಟಕದ ಮತ್ತೊಂದು ಕನಸು. ಆರೋಗ್ಯಕರ ಸಮಾಜಕ್ಕಾಗಿ ಜಯ ಕರ್ನಾಟಕ ಬೆಂಗಳೂರು, ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ನಾನಾ ಭಾಗದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರಗಳನ್ನು ನಡೆಸುತ್ತಾ ಬಂದಿದೆ. 100ಕ್ಕಿಂತಲೂ ಹೆಚ್ಚು ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಹಾಗೂ ಸಾವಿರಾರು ನೇತ್ರ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿದೆ. ಹಾಸನ ಜಿಲ್ಲೆಯ ಬೇಲೂರಿನ ಬೃಹತ್ ಆರೋಗ್ಯ ಶಿಬಿರ ಇತರರಿಗೂ ಮಾದರಿಯಾಗಿದೆ. ರಾಜ್ಯದ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಜಯ ಕರ್ನಾಟಕ ಅದನ್ನು ನಿರ್ವಹಿಸಲೆಂದೇ ನಾಯಕತ್ವ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದೆ.
ಕಾಲಾನುಕ್ರಮದಲ್ಲಿ ನಡೆಯುವ ಈ ಶಿಬಿರದಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ, ಹೋರಾಟದ ರೂಪುರೇಷೆ, ನಾಯಕತ್ವ ಗುಣಗಳ ಬಗ್ಗೆ ತರಬೇತಿ ನೀಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ. ಇದರ ಪರಿಣಾಮವೇ ಜಯ ಕರ್ನಾಟಕ ಇಂದು ಶಿಸ್ತುಬದ್ಧ ಹಾಗೂ ಶಕ್ತಿಶಾಲಿ ಕನ್ನಡ ಪರ ಸಂಘಟನೆಯಾಗಿ ಬೇರೂರಲು ಸಾಧ್ಯವಾಗಿದೆ. ನಗರ ಪ್ರದೇಶದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ಬಗ್ಗೆಯೂ ಜಯ ಕರ್ನಾಟಕ ವಿಶೇಷ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ. ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸುವ ಸ್ನೇಹ ಸೇತು ಕಾರ್ಯಕ್ರಮದ ಮೂಲಕ ಜಯ ಕರ್ನಾಟಕದ ಕಾರ್ಯಕರ್ತರು, ಪೊಲೀಸರು ಮತ್ತು ಸಾರ್ವಜನಿಕರ ನಡುವಿನ ಸ್ನೇಹ ತಂತುವಾಗುತ್ತಿದ್ದಾರೆ. ಜಯ ಕರ್ನಾಟಕ ಪ್ರತಿ ಸಮುದಾಯಕ್ಕೂ ಅನುಕೂಲವಾಗುವಂತೆ ವಿವಿಧ ಘಟಕಗಳನ್ನು ತೆರೆದಿದೆ. ನಗರದ ದೈನಂದಿನ ಚಟುವಟಿಕೆಯ ಅವಿಭಾಜ್ಯ ಅಂಗವಾಗಿರುವ ಆಟೋ ಚಾಲಕರಿಗಾಗಿ ಆಟೋ ಘಟಕ ಸ್ಥಾಪಿಸಿದೆ. ಆಟೋ ಚಾಲಕರ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ರ್ಯಾಲಿಯನ್ನು ನಡೆಸಲಾಗಿದೆ. ಜಯ ಕರ್ನಾಟಕ ಸದಸ್ಯತ್ವದ ಆಟೋ ಚಾಲಕರಿಗೆ ಅಗತ್ಯ ನೆರವು ನೀಡಿ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ಮತ್ತು ಪ್ರಾಮಾಣಿಕವಾಗಿ ವರ್ತಿಸುವಂತೆ ನಿಗಾ ವಹಿಸಲಾಗುತ್ತಿದೆ. ಪರಿಣಾಮ, ಬೆಂಗಳೂರು ಒಂದರಲ್ಲೇ ಜಯ ಕರ್ನಾಟಕ ಆಟೋ ಘಟಕ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿದೆ. ರಾಜ್ಯಾದ್ಯಂತ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರಿದ್ದು ಇವರನ್ನು ಸಂಘಟಿಸುವ ಉದ್ದೇಶ ಜಯ ಕರ್ನಾಟಕದ್ದಾಗಿದೆ. ಆಟೋ ಚಾಲಕರ ಬವಣೆಗೆ ಸ್ಪಂದಿಸಿ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಸಾವಿರಾರು ಚಾಲಕರಿಗೆ ಉಚಿತ ಅಪಘಾತ ವಿಮೆ, ಅಶಕ್ತರಿಗೆ ಆಟೋ ವಿತರಣೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅಲ್ಪಸಂಖ್ಯಾತರ ಕ್ಷೇಮಾಭ್ಯುದಯಕ್ಕಾಗಿ ಜಯ ಕರ್ನಾಟಕ ಅಲ್ಪಸಂಖ್ಯಾತರ ಘಟಕ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಪಸಂಖ್ಯಾತರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆತು ಒಂದಾಗುವಂತೆ ಈ ಘಟಕದ ಮುಖಂಡರು ತಮ್ಮ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಶಾಂತಿಯುತ ಸಹಬಾಳ್ವೆ ನಡೆಸಲು ಈ ಘಟಕ ಹೆಚ್ಚು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಯ ಕರ್ನಾಟಕ ಸಂಘಟನೆಯಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾಧಾನ್ಯತೆ ನೀಡಲಾಗಿದೆ. ಉಳಿದೆಲ್ಲಾ ಸಂಘಟನೆಗಳಿಗಿಂತ ಭಿನ್ನವಾಗಿ ಇಲ್ಲಿ ಮಹಿಳಾ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಪುರುಷರಷ್ಟೇ ಸಮಾನ ಅವಕಾಶಗಳನ್ನು ಮಹಿಳೆಯರಿಗೆ ಸಂಘಟನೆಯಲ್ಲಿ ನೀಡಲಾಗಿದೆ. ಗ್ರಾಮೀಣ ಮಹಿಳೆಯರಿಗೆ ಅನುಕೂಲವಾಗುವಂತೆ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುವಲ್ಲಿ ಜಯ ಕರ್ನಾಟಕ ಮಹಿಳಾ ಘಟಕ ನಿರತವಾಗಿದೆ. ಜಯ ಕರ್ನಾಟಕ ಕೇವಲ ನಾಡು ನುಡಿಗಷ್ಟೇ ಅಲ್ಲದೆ ಜನತೆಯ ಸಮಸ್ಯೆಗಳಿಗೂ ಸಕಾಲಿಕವಾಗಿ ಸ್ಪಂದಿಸುತ್ತಿದೆ. ಇದರಿಂದ ಜಯ ಕರ್ನಾಟಕದೆಡೆಗೆ ಆಕರ್ಷಿತರಾಗಿ ಸದಸ್ಯತ್ವ ಬಯಸುವವರ ಸಂಖ್ಯೆ ಏರುತ್ತಲೇ ಇದೆ. ಬೆಂಗಳೂರು ವಲಯದ 109 ಶಾಖೆಗಳ ಉದ್ಘಾಟನಾ ಸಮಾರಂಭಕ್ಕೆ